and she is from BSc Agriculture. And Uma Keti, she is also from GKVK BSc Agri. She is also from agriculture. So these people, these officers, we have to tell them with a respect because they have cleared the 5 stages that I'm going to tell. These officers, okay, the optional, of course, agriculture. Yak agriculture, we'll see that as well. So coming to ಸಿ ಅದೇ ಥರ ಲಿಸ್ಟ್ ನೋಡ್ತಾ ಬನ್ನಿ. ಜಸ್ಟ್ ಲುಕ್ ಅಟ್ ಸಿ BSc ಅಗ್ರಿ ಟಾಪ್ 3 ಅವರೆಲ್ಲ BSc ಅಗ್ರಿ. ಓಕೆ, BSc ಅಗ್ರಿ ಟಾಪ್ 5 ಅಲ್ಲೆಲ್ಲ BSc ಅಗ್ರಿದವ್ರೆ. ದಿಸ್ ಇಸ್ ಓಪನ್ ಕಾಂಪಿಟೇಷನ್. 50% ಅಲ್ಲಿ ಯಾರು ಬೇಕಾದರೂ ಕಾಂಪೀಟ್ ಮಾಡ್ಬೋದು. ಯಾಕೆಲ್ಲ BSc ಅಗ್ರಿ ಅವರೇ ಇದಾರಂತ ನೋಡ್ತಿದ್ದೀರಾ? ನೋ, ಸಿ ದೇರ್ ಈಸ್ 1 ಪರ್ಸನ್ ಇಂಜಿನಿಯರಿಂಗ್ BTech ಮಾಡಿರೋರು ಇದ್ದಾರೆ. ಸೊ ವಾಟ್ ಗುಡ್ ಸ್ಕೋರ್. ಓಕೆ, ಸೊ BTech ಅಲ್ಲಿ ಮಾಡಿರೋರು ಒಬ್ಬ ಕ್ಯಾಂಡಿಡೇಟ್ ಸಿಕ್ಕಿದ್ದಾರೆ ಇಲ್ಲಿ. ಮತ್ತೆ BSc ಅಗ್ರಿ, BTech, BSc ಅಗ್ರಿ ಆಲ್ಮೋಸ್ಟ್ ನಾನು ಆಗಲೇ ಹೇಳಿದ್ನಲ್ಲ 99% ಸೆಲೆಕ್ಷನ್ ಅದರಲ್ಲೂ BSc ಅಗ್ರಿದವರೇ ಇರ್ತಾರೆ. ಓಕೆ, ಐ ಆಮ್ ಟಾಕಿಂಗ್ ಅಬೌಟ್ ACF, ಅಸಿಸ್ಟೆಂಟ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಗ್ರೂಪ್ ಎ, ಮತ್ತೆ RFO, ರೇಂಜ್ ಫಾರೆಸ್ಟ್ ಆಫೀಸರ್ ಗ್ರೂಪ್ ಬಿ ಹುದ್ದೆ. ಓಕೆ, ಯೂನಿಫಾರ್ಮ್ ಸರ್ವಿಸ್ ಇರುತ್ತೆ. ಹಾಗಾಗಿ ಇದಕ್ಕೆ ಯಾವ ಥರ ಸ್ಟೇಜಸ್ ಇರ್ತವೆ ಮತ್ತು ಏನೇನೆಲ್ಲ ಓದಬೇಕು ಅದ್ರ ಬಗ್ಗೆ ನಾವು ಡೀಟೇಲ್ಡಾಗಿ ಚರ್ಚೆ ಮಾಡೋಣ. ಸೊ ಕಮಿಂಗ್ ಟು ಪ್ರೀವಿಯಸ್ ನೋಟಿಫಿಕೇಶನಲ್ಲಿ ನಾವು ನೋಡಿದಾಗ ಏನೇನು ಕಂಡು ಬರುತ್ತೆ, ನಾನು ಸಿಲೆಬಸ್ಸು ಲಾಸ್ಟಲ್ಲಿ ನೋಡೋಣ. ಸೊ ಬಿಫೋರ್ ದಟ್, ಸೊ ಐ ಆಮ್ ಗೋಯಿಂಗ್ ಟು ಟೆಲ್ ಯು ವೆರಿ ಇಂಪಾರ್ಟೆಂಟ್ ಪಾರ್ಟ್. ಈ ಅನಾಲಿಸಿಸ್ ನಿಮ್ಗೆ ಎಲ್ಲೂ ಅಷ್ಟೇ ಈ ಅನಾಲಿಸಿಸ್ ಮಾಡೋರು ಮೇ ಬಿ ಇರ್ಬೋದು, ಬಟ್ ನಾನು ನೋಡಿಲ್ಲ ಯಾರು ಮಾಡಿದ್ದಾರೆ ಅಂತ. ಬಟ್ ದಿಸ್ ಅ ಫಸ್ಟ್ ಟೈಮ್ ಸಂಬಡಿ ಈಸ್ ಡೂಯಿಂಗ್. ಓಕೆ, ಲಾಸ್ಟ್ ನೋಟಿಫಿಕೇಶನ್ 2021 ಅಲ್ಲಿ ಆಗಿತ್ತು. ಓಕೆ, ಆಲ್ಮೋಸ್ಟ್ ಈಗ 4 years ಆಗ್ತಾ ಬರ್ತಿದೆ. ಓಕೆ, ಆ್ಯಂಡ್ ವಿ ಎಕ್ಸ್ಪೆಕ್ಟ್ ದ ACF ನೋಟಿಫಿಕೇಶನ್ ವೆರಿ ಸೂನ್. ಓಕೆ, I have also updated the same in the Agri Warriors group, right? So very importantly, ACF last 16 post ಇತ್ತು. ಸೊ ಅದರಲ್ಲಿ ದ ಲೀಸ್ಟ್ ನಾವು ನೋಡಿದ್ವಿ, ಕೆಲವೊಂದು ಕ್ಯಾಂಡಿಡೇಟ್ಸ್ ಲೀಸ್ಟು ನಾನ್ ಅಗ್ರಿ ಇದರಲ್ಲಿ, ನಾನ್ ಫಾರೆಸ್ಟ್ರಿ ಬ್ಯಾಕ್ಗ್ರೌಂಡಲ್ಲಿ. ಕಮಿಂಗ್ ಟು ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, 5 ಸ್ಟೇಜ್ ಕ್ಲಿಯರ್ ಮಾಡಬೇಕಿದು ನೀವು. 1, 2, 3, 4, 5 and the final list. This is where your selection happens, right? Prelims ಯಾವ ತರ ಇರುತ್ತೆ? Prelims like a KAS ತರನೇ ಇರುತ್ತೆ. ಸೇಮ್ ಸಿಮಿಲರ್ ಟು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. KAS ಅಲ್ಲಿ ಏನೇನು AC ರೆವಿನ್ಯೂ, DYSP, ತಹಸೀಲ್ದಾರ್ ಇವೆಲ್ಲ ಹೈಯೆಸ್ಟ್ ಆಫೀಸರ್ಸ್ ಇನ್ ದ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಬಾಡಿ ಅಂತ ಹೇಳ್ಬೋದು. ಅವ್ರಿಗೆ ಯಾವ ಥರ ಪ್ರಿಲಿಮ್ಸ್ ಮಾಡ್ತಾರೆ, ಸೇಮ್ ಪ್ಯಾಟ್ರನ್ ಇರುತ್ತೆ. ಪೇಪರ್ 1 GK ಇರುತ್ತೆ, ಪೇಪರ್ 2 ಆಪ್ಟಿಟ್ಯೂಡ್ ಅಂತ ಹೇಳ್ತೀವಿ. ಆಪ್ಟಿಟ್ಯೂಡಲ್ಲಿ ಇದರಲ್ಲೆಲ್ಲ ನನಗೆ ನೆನಪಿರೋದು, ನಾನು ಬರೆದಿರೋದಕ್ಕೆ ನನಗೆ ನೆನಪಿದೆ ಇಲ್ಲ. ಸ್ಟ್ಯಾಟಿಸ್ಟಿಕ್ಕು ಕೇಳಿರ್ತಾನೆ, DI ಕೇಳಿರ್ತಾನೆ, ಡೇಟಾ ಇಂಟರ್ಪ್ರಿಟೇಷನ್ ಸ್ಟ್ಯಾಟಿಸ್ಟಿಕ್ ಕೇಳಿರ್ತಾನೆ, ಮತ್ತೆ ಬೇಸಿಕ್ ನ್ಯೂಮರಿಸಿ ಪ್ರಾಬ್ಲಮ್ಸು, ಸಿಟ್ಟಿಂಗ್ ಅರೇಂಜ್ಮೆಂಟ್ ಇವೆಲ್ಲ ಇರುತ್ತೆ. ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸು ಭಾಳ ಚೆನ್ನಾಗಿ ಸ್ಕೋರ್ ಮಾಡಿಬಿಡ್ತಾರೆ ಇದರಲ್ಲಿ. ಇಲ್ಲಿ ಕಡಿಮೆ ಬಂದ್ರೂ ನಾಟ್ ಅನ್ ಇಶ್ಯೂ. ಔಟ್ ಆಫ್ 200 ನೀವು 110 ತಗೊಂಡ್ರು, 110 you will even qualify in GM. So what I am trying to say, above 50% ನೀವು ಕ್ರಾಸ್ ಮಾಡಿದ್ರೆ you will definitely clear the prelims, and prelims is in qualifying nature. Understood? ಸೊ ಪ್ರಿಲಿಮ್ಸು ಕ್ವಾಲಿಫೈಯಿಂಗ್ ಇರುತ್ತೆ. ಯಾವುದೇ ಕಾರಣಕ್ಕೆ ಈ ಮಾರ್ಕ್ಸ್ ಏನಿದೆಯಲ್ವಾ ಮೇನ್ಸ್ ಅಲ್ಲಿ ಕೌಂಟ್ ಆಗಲ್ಲ, ನಿಮ್ಮ ರ್ಯಾಂಕಿಂಗ್ ಅಲ್ಲಿ ಕೌಂಟ್ ಆಗಲ್ಲ. ಜಸ್ಟ್ ಇದು ಒಂದು ಸ್ಕ್ರೀನಿಂಗ್ ಟೆಸ್ಟ್ ಅಂತ, ಸ್ಕ್ರೀನಿಂಗ್ ಟೆಸ್ಟ್. ಅಂಡ್ ದ ಮೇನ್ ಬ್ಯಾಟಲ್ ಈಸ್ ದಿ ಮೇನ್ಸ್. ಮೇನ್ಸ್ ಅಲ್ಲಿ ಏನಿರುತ್ತೆ, 2 ಪೇಪರ್ ಇರುತ್ತೆ. 2 ಪೇಪರ್ ಇರುತ್ತೆ ನಿಮಗೆ, 100 ಮಾರ್ಕ್ಸ್ ಈಚ್. ಓಕೆ, ಇಲ್ಲಿ ಆಲ್ಮೋಸ್ಟ್ ಅಗ್ರಿಕಲ್ಚರ್ ಓದಿರೋರು ಅಗ್ರಿಕಲ್ಚರ್ ಒಂದು ಆಪ್ಷನಲ್ ತಗೊಳ್ತಾರೆ, ಮತ್ತೆ ಇನ್ನೊಂದು ಬಾಟ್ನಿ ಅಥವಾ ಝೂವಾಲಜಿ ತಗೊಳ್ತಾರೆ. ಆಯ್ತಾ? ಸೊ ಇಲ್ಲಿಂದ 100 ಮಾರ್ಕ್ಸ್ ತೆಗಿಬೇಕಾಗುತ್ತೆ. 100 ಔಟ್ ಆಫ್ 100 ಮಾರ್ಕ್ಸ್ ಇರುತ್ತೆ ಪೇಪರು. ಮತ್ತೆ ಝೂವಾಲಜಿ ಬೇರೆ ಯಾವುದೇ ತಗೊಳ್ಳಿ ಆಪ್ಷನಲ್, 2 ಕಂಪಲ್ಸರಿ ತಗೊಳ್ಲೇಬೇಕು. ಫಾರೆಸ್ಟ್ರಿ ತಗೊಳಕ್ ಬರಲ್ಲ ನಮಗೆ, ಅಗ್ರಿಕಲ್ಚರ್ ಆಲ್ರೆಡಿ ತಗೊಂಡಿರೋದ್ರಿಂದ ಆ ಕಾಂಬಿನೇಷನ್ ಕೊಡಲ್ಲ ಅವರು. ಸೊ ಅಗ್ರಿಕಲ್ಚರ್ ಜೊತೆ
ಆಲ್ಮೋಸ್ಟ್ 99% ಬಾಟ್ನಿನೇ ತಗೊಳ್ತಾರೆ. ನಮ್ಮೊಬ್ರು ಸೀನಿಯರ್ ಸೆಲೆಕ್ಟ್ ಆಗಿದ್ರು, ಅವ್ರಿಗೆ ಮೇ ಬಿ ಮ್ಯಾಥ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಅವ್ರು ಮ್ಯಾಥ್ಸ್ ಮತ್ತು ಅಗ್ರಿಕಲ್ಚರ್ ತೊಗೊಂಡಿದ್ರು. ಶಿ ಕ್ಲಿಯರ್ಡ್ ಇಟ್. ದೆನ್ ಅಗೇನ್ ಅವ್ರ KS ಆಯಿತು, ಈಗ ಡೆಪ್ಟಿ ಕಮಿಷನರ್ ಆಗಿದ್ದಾರೆ. ಸೊ ಕಮರ್ಷಿಯಲ್ ಟ್ಯಾಕ್ಸಲ್ಲಿ, ಐ ಡೋಂಟ್ ವಾಂಟ್ ಟು ನೇಮ್ ದ ಪರ್ಸನ್. ಓಕೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಇಂಟ್ರೆಸ್ಟ್. ನಿಮ್ಮ ಇಂಟ್ರೆಸ್ಟ್ ಏನಿರುತ್ತೆ ಆ ಇಂಟ್ರೆಸ್ಟ್ ಮೇಲೆ ಆಪ್ಷನಲ್ ಚೂಸ್ ಮಾಡಬೇಕು. ಆ್ಯಂಡ್ ಅಗ್ರಿಕಲ್ಚರ್ ಈಸ್ ಅ ಮೋಸ್ಟ್ ಸ್ಕೋರಿಂಗ್ ಸಬ್ಜೆಕ್ಟ್. ಐ ಟೆಲ್ ಯು ವೈ ಇಟ್ ಈಸ್ ಮೋಸ್ಟ್ ಸ್ಕೋರಿಂಗ್ ಸಬ್ಜೆಕ್ಟ್, ಬಿಕಾಸ್ ದ ರಿಸಲ್ಟ್ ಈಸ್ ರಿಫ್ಲೆಕ್ಟಿಂಗ್ ವಿತ್ ಅಸ್. ಮತ್ತೆ ಇಂಟರ್ವ್ಯೂ, ಈ ಮೇನ್ಸ್ ರಿಸಲ್ಟ್ ಬಂದಿದ ತಕ್ಷಣ ಇಂಟರ್ವ್ಯೂ ಕರೀತಾರೆ. ಓಕೆ. ಸೊ ಮೇ ಬಿ 1:10 ಅಲ್ಲೇ ಕರೀತಾರೆ, ಬಹಳಷ್ಟು ಜನರನ್ನ ಕರೀತಾರೆ. KS ಅಲ್ಲಿ 1:3 ಕರೀತಾರೆ. ಐ ಮೀನ್, ಫಾರ್ ಎವ್ರಿ ಒನ್ ಪೋಸ್ಟ್ 3 ಕ್ಯಾಂಡಿಡೇಟ್ಸ್ ವಿಲ್ ಬಿ ದೇರ್. ಆಯ್ತಾ ಅಲ್ವಾ? ಒಂದು ಪೋಸ್ಟ್ಗೆ 3 ಕ್ಯಾಂಡಿಡೇಟ್ಸ್, ಇಲ್ಲಿ 10 ಜನನ ಕರೀತಾರೆ ಇಂಟರ್ವ್ಯೂ ಸ್ಟೇಜಲ್ಲಿ. ಸೊ ಇಂಟರ್ವ್ಯೂ 20 ಮಾರ್ಕ್ಸ್ಗಿರುತ್ತೆ. ಅವ್ರು ಏನೇ ಮಾಡ್ಕೊಂಡ್ಲಿ ನಿಮಗೆ ಮಿನಿಮಮ್ 8 ಮಾರ್ಕ್ಸ್ ಕೊಡಲೇಬೇಕು. ಇಟ್ ಈಸ್ ಮಿನಿಮಮ್. ಓಕೆ. ಅಂಡ್ ಮ್ಯಾಕ್ಸಿಮಮ್ ದೇ ಕ್ಯಾನ್ ಗಿವ್ 16 ಮಾರ್ಕ್ಸ್. ಓಕೆ. ಸೊ even if you take 8 marks, if you are scoring very high in mains, okay, nobody will ಪುಷ್ ಯು ಔಟ್ ಆಫ್ ದಿ PDF ಫೈನಲ್ ಲಿಸ್ಟ್. ಆಯ್ತಾ? ಇದಾದ್ಮೇಲೆ ಫಿಸಿಕಲ್ ಇರುತ್ತೆ. ಫಿಸಿಕಲ್ಲು ಮೋಸ್ಟ್ಲಿ GK ವಿಕೆದಲ್ಲೇ 4 ರೌಂಡ್ ಹಾಕ್ಸ್ತಾರೆ, ಸ್ಟಾರ್ಟಿಂಗ್ ಫ್ರಮ್ ದಿ ಗಣೇಶ ಟೆಂಪಲ್ ಇಂದ ಅಗ್ರೋ ಫಾರೆಸ್ಟ್ರಿ ತನಕ ಫುಲ್ 4 ರೌಂಡ್ಸ್ ಹಾಕ್ಸ್ತಾರೆ. ಸೊ ಇಟ್ ವಿಲ್ ಬಿ 4 hours. ಸೊ ದಟ್ ವುಡ್ ಬಿ ಫಿಸಿಕಲ್. ಬೇರೆ ಬೇರೆ ಕಡೆ ಆಗುತ್ತೆ ಫಿಸಿಕಲ್. ಸೊ ವಿತ್ ಮೈ ಎಕ್ಸ್ಪೀರಿಯನ್ಸ್ ಐ ಆಮ್ ಟೆಲಿಂಗ್ ದಿಸ್. ದೆನ್ ಫೈನಲ್ ಮೆಡಿಕಲ್. ಸೊ ಮೆಡಿಕಲ್ ಫಿಟ್ನೆಸ್ ನೋಡ್ತಾರೆ, ಬಹಳ ಪ್ಯಾರಾಮೀಟರ್ಸ್ ಎಲ್ಲ ನೋಡ್ತಾರೆ. ಲೈಕ್ ಹೈಟ್ ಚೆಕ್ ಮಾಡ್ತಾರೆ. ಹೈಟ್ ಅಲ್ಲೂ ಕೆಲವೊಬ್ರು ರಿಜೆಕ್ಟ್ ಆಗಿದ್ದಾರೆ. ಸೊ ಐ ನೋ ದೆಮ್ ಪರ್ಸ್ನಲಿ. ಅಂಡ್ ಮೆಡಿಕಲಿ ಕೆಲವೊಂದು ಪ್ರಾಬ್ಲಮ್ಸ್ ಇದ್ರೂ ದೇ ಯುನೋ ಗೆಟ್ ರಿಜೆಕ್ಟೆಡ್ ಇನ್ ದಿಸ್ ಲಿಸ್ಟ್. ಓಕೆ. ದೆನ್ ಕಮ್ಸ್ ಫೈನಲ್ ಲಿಸ್ಟ್, ಇದು ಬರುತ್ತೆ. So this is a process, and I'm sure I'm expecting the ACF ಬಹಳ ಪೋಸ್ಟ್ ಬರ್ಬೋದು. ಸೊ ದೇರ್ ಇಸ್ ಶೋರಿಟಿ that ACF notification is going to come. Why? Because it's almost 4 years, and also there is a need ಇದೆ. Okay. And this field, forest is like, the most importance is given by any government. You take from the past and current, even in future, environmental conservation is very important. Economic development without conserving environment is, there is no future for that country, right? Because we are witnessing the climate change, the crisis, right? So it is very important for the environmental conservation. There should be a man force, sufficient man force to manage all these aspects. Okay. Wildlife we have, that's a treasure. That's a nature. If nature, the what is called as the natural wealth is the greatest wealth the one the country can possess it, right? So you may have so many buildings, you may have so many, towers, everything, but it cannot compensate with the natural reserves which we have. So that's why the management of these resources becomes very important. And the serving people in this are lucky enough to get the fresh airs and everything and enjoy with the wildlife. So coming to RFO is Range Forest Officer. ಲಾಸ್ಟ್ ನೋಟಿಫಿಕೇಶನ್ ತುಂಬಾ ದಿನ ಆಯ್ತು, 2018 ಆಗಿತ್ತು ಲಾಸ್ಟ್ ನೋಟಿಫಿಕೇಶನ್. ಓಕೆ. 2018 72 ಪೋಸ್ಟ್ ಕಾಲ್ ಮಾಡಿದ್ರು, ಯೂನಿಫಾರ್ಮ್ ಪೋಸ್ಟ್. ಓಕೆ. ಗ್ರೂಪ್ B ಪೋಸ್ಟ್ ಆಗಿರುತ್ತೆ. ಸೇಮ್ ಪ್ಯಾಟ್ರನ್, ಪ್ರಿಲಿಮ್ಸ್ ಇರುತ್ತೆ, ಕ್ವಾಲಿಫೈಯಿಂಗ್ ನೇಚರ್. ಆಸ್ ಐ ಟೋಲ್ಡ್, ಮೇನ್ಸ್ 2 ಪೇಪರ್ಸ್ ಇರ್ತವೆ. ಓಕೆ. 100 ಮಾರ್ಕ್ಸ್ ಈಚ್. ಡ್ಯೂರೇಷನ್ ಇಸ್ 3 hours. 3 hours ಅಲ್ಲಿ ಬರಿಬೇಕಾಗುತ್ತೆ. ಓಕೆ. ಸೊ ನಾನು ಇಲ್ಲಿ ಹೇಳ್ತೀನಿ. ಸೊ ಹೌ ವಿ ಯುನೋ ಬಹಳಷ್ಟು ಚೆನ್ನಾಗಿ ಮಾಡಿರ್ತಾರೆ, ಬಟ್ ಸಮ್ ಹೌ ದೇ ವೋಂಟ್ ಕ್ವಾಲಿಫೈ ಫಾರ್ ದಿ ಇಂಟರ್ವ್ಯೂ ಆರ್ ಫೈನಲ್ ಲಿಸ್ಟ್. ಸೊ ದಟ್ ಓನ್ ಎಕ್ಸಾಂಪಲ್ ನಾನು ಕೊಡ್ತೀನಿ. ಇದಕ್ಕೆ ಯಾವುದೇ ತರ ಇಂಟರ್ವ್ಯೂ ಇರಲ್ಲ. ಫೈನಲ್ ಲಿಸ್ಟ್ ಬಂತ, ಮುಗೀತು. ಇನ್ನೊಂದು ನಾನು ಒಂದು ಅಂಶ ಬಿಟ್ಟೆ, ಮೇನ್ಸ್ ಟೈಮಲ್ಲಿ 2 ಪೇಪರ್ ಇರುತ್ತೆ, ಕ್ವಾಲಿಫೈಯಿಂಗ್ ಕನ್ನಡ ಮತ್ತೆ ಇಂಗ್ಲಿಷ್. ಸೊ ಇದು ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ. ಸೊ ಇದನ್ನ ಕ್ವಾಲಿಫೈ ಆದ್ರೆ ನಿಮ್ ಪೇಪರ್ ಇವ್ಯಾಲ್ಯೂಯೇಷನ್ ಆಗುತ್ತೆ. 2 ಆಪ್ಷನಲ್ ಪೇಪರ್, ಮುಗಿತಾ. ದೇರ್ ಇಸ್ ನೋ ಇಂಟರ್ವ್ಯೂ ಅಟ್ ಆಲ್. ದಿಸ್ ಇಸ್ ಆಲ್ಸೋ ಗ್ರೂಪ್ B ಪೋಸ್ಟ್, ಯೂನಿಫಾರ್ಮ್ ಪೋಸ್ಟ್ ಇರುತ್ತೆ. ಓಕೆ.
ACFಗೆ ಕೆಲವೊಮ್ಮೆ ಯೂನಿಫಾರ್ಮ್ ಕೊಡ್ತಾರೆ ಅಂಡ್ ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ಅ ಬಾಸ್. ACF ಇಸ್ ಅ ಬಾಸ್ ಅಂತಾನೆ ಹೇಳ್ಬೋದು. ಸೊ ದೇ ಯೂಶಲಿ ಸ್ಟೇ ಇನ್ ದ ನಾನ್ ಯೂನಿಫಾರ್ಮ್ ಪೋಸ್ಟ್. ಟ್ರೈನಿಂಗ್ ಅಲ್ಲೆಲ್ಲ ಯೂನಿಫಾರ್ಮ್ಸ್ ಎಲ್ಲ ಕೊಡ್ತಾರೆ. ಸೊ ಕಮಿಂಗ್ ಟು ಎಕ್ಸಾಮ್ ಯಾವ ತರ ಇರುತ್ತೆ, ನಾವೆಲ್ಲ UG ಅಲ್ಲೆಲ್ಲ ಏನ್ ಮಾಡಿರ್ತೀವಿ, ಸಿ ವಿ ಹ್ಯಾವ್ ಅ ಹ್ಯಾಬಿಟ್ ಆಫ್ ರೈಟಿಂಗ್ ಫಾರ್ 2 ಮಾರ್ಕ್ಸ್. ನಾವೆಲ್ಲ 4 ಮಾರ್ಕ್ಸ್ 2 ಮಾರ್ಕ್ಸ್ ಬರ್ದಿರೋದು ನನ್ಗೆ ನೆನಪಿದೆ. ಸೊ UG ಗ್ರಾಜುಯೇಷನ್ ಅಲ್ಲೆಲ್ಲ ಅಗ್ರಿಯಲ್ಲಿ 2 ಮಾರ್ಕ್ಸ್ಗೂ ಬರೀತೀರಿ. ಇಲ್ಲಿ ಏನ್ ಮಾಡ್ತಾರೆ, 4 ಮಾರ್ಕ್ಸ್ ಕೇಳ್ತಾನೆ, 6 ಮಾರ್ಕ್ಸ್ ಕೇಳ್ತಾನೆ. ಸೊ ಸಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಯಾವ ತರ ನಾವು ಲೂಸ್ ಮಾಡ್ತೀವಿ ಅಂದ್ರೆ ಮಾರ್ಕ್ಸು, ಏನೋ ಕೇಳಿರ್ತಾನೆ, ಸಪೋಸ್ ಒಂದು ಎಕ್ಸಾಂಪಲ್. ಸೊ ವಾಟ್ ಡೂ ಯು ಅಂಡರ್ಸ್ಟ್ಯಾಂಡ್ ಬೈ, ವಾಟ್ ಡೂ ಯು ಅಂಡರ್ಸ್ಟ್ಯಾಂಡ್ ಬೈ ಗ್ಲೋಬಲ್ ವಾರ್ಮಿಂಗ್, ಹೌ ಇಟ್ ಈಸ್ ಹೌ ಇಟ್ ಈಸ್ ಅಫೆಕ್ಟಿಂಗ್ ವೈಲ್ಡ್ ಲೈಫ್. ಇದು ಒಂದು ಕ್ವಶನ್ ನಾನು ಕೊಡ್ತಿದ್ದೀನಿ ನಿಮಗೆ, ಜಸ್ಟ್ ಮಾಡೆಲ್ ಕ್ವಶನ್. ವಾಟ್ ಡೂ ಯು ಅಂಡರ್ಸ್ಟ್ಯಾಂಡ್ ಬೈ ಗ್ಲೋಬಲ್ ವಾರ್ಮಿಂಗ್? ನಮ್ಮ ಅಗ್ರಿ ಹುಡುಗರು ಮೆಜಾರಿಟಿ ಏನ್ ಮಾಡ್ತಾರೆ, ದೆ ಸ್ಟಾರ್ಟ್ ಡೆಫಿನಿಷನ್. ಗ್ಲೋಬಲ್ ವಾರ್ಮಿಂಗ್ ಈಸ್ ದಿ ಆವರೇಜ್ ಇನ್ಕ್ರೀಸ್ ಇನ್ ದ ಟೆಂಪರೇಚರ್ ಆಫ್ ಅರ್ತ್. ಸಿ ದಿಸ್ ಈಸ್ ದ ಮಿಸ್ಟೇಕ್ ಯು ಗೈಸ್ ವಿಲ್ ಬಿ ಡೂಯಿಂಗ್. ಮೆಜಾರಿಟಿ ಇದೇ ಮಾಡ್ತಾರೆ. ಅಂದ್ರೆ ದೇ ವಿಲ್ ಬಿ ಸ್ಟಾರ್ಟಿಂಗ್ ವಿತ್, ಏನು ಹೇಳ್ತೀನಿ ಅಂದ್ರೆ, ಸ್ಟ್ರೈಟ್ ಅವೇ ಡೆಫಿನಿಷನ್ ಬರೆಯಕ್ಕೆ ಹೋಗ್ತಾರೆ. ಯು ಶುಡ್ ನಾಟ್ ಡೂ ದಟ್. ಯಾಕಂದ್ರೆ ಎಲ್ಲರೂ ಅದೇ ಮಾಡ್ತಿದ್ರೆ, ಎವ್ರಿ ಒನ್ ಹ್ಯಾಸ್ ರಿಟರ್ನ್ ದ ಸೇಮ್. ಎವ್ರಿ ಒನ್ ವಿಲ್ ಗೆಟ್ ಔಟ್ ಆಫ್ 4 ದೇ ವಿಲ್ ಗೆಟ್ 2. ಏನೋ ಬರ್ದಿದ್ದಾನೆ ಸ್ಟೂಡೆಂಟ್, ಏನೋ ಬಿಡಪ್ಪ, 2 ಮಾರ್ಕ್ಸ್ ಕೊಟ್ವಿ, ಸೊ ಆಯ್ತು 2 ಮಾರ್ಕ್ಸು, ಇಲ್ಲ 1.5 ಮಾರ್ಕ್ಸು. ಹ್ಯಾಂಡ್ ರೈಟಿಂಗ್ ಇದ್ರೆ 2.5 ಕೊಟ್ಟ. ಸೊ ದಿಸ್ ಈಸ್ ವೇರ್ ದೇರ್ ಇಸ್ ಅ ಚಾನ್ಸಸ್ ಯು ವಿಲ್ ಗೋ ಟು ಇಂಟರ್ವ್ಯೂ ಅಂಡ್ ಯು ವಿಲ್ ಕಮ್ ಬ್ಯಾಕ್. ಯು ಹ್ಯಾವ್ ಟು ಗೆಟ್ ಔಟ್ ಆಫ್ 4 ಅಟ್ಲೀಸ್ಟ್ 3.5 ಕೊಡೋ ತರ ಅವನು ನಿಮಗೆ ಆ ತರ ಬರಿಬೇಕು. ಆ ಥರ ಯಾವಾಗ ಬರುತ್ತೆ, ಯು ಹ್ಯಾವ್ ಟು ಲೈನ್ ಆನ್ಲೈನ್ ವಿತ್ ದ UPSC. UPSC ಮೈಂಡ್ ಸೆಟ್ಗೆ ನೀವು ಬರಿಬೇಕು. ಅಫ್ಕೋರ್ಸ್ ಈ ಪೇಪರ್ಸ್ ಎಲ್ಲ ಇವ್ಯಾಲ್ಯೂಷನ್ ಮಾಡೋರೆಲ್ಲ ಅಗ್ರಿ ಪ್ರೊಫೆಸರ್ಸೇ ಆಗಿರ್ತಾರೆ. ಧಾರವಾಡ ಆಗಿರ್ಬೋದು, ರಾಯಚೂರು ಮತ್ತೆ GKVK, US ಬ್ಯಾಂಗ್ಳೂರ್, ಇಲ್ಲಿಂದಾನೇ ಕರ್ಸ್ಕೊಂತಾರೆ KPSC ಅವರು, ಇವರೇ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಬಟ್ ಅದರಲ್ಲಿ ಎಲ್ಲ ಪ್ರೊಫೆಸರ್ಸ್ಗೂ ಕರೆಯಲ್ಲ. ದೇ ವಿಲ್ ಅಸೆಸ್ ದೆಮ್. ಅಸೆಸ್ ಮಾಡಿದ್ಮೇಲೆ ಸುಮಾರು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇಲ್ಲ ಅಂದ್ರೂ 15-20 ವರ್ಷ KPSC ಕಡೆಯಿಂದ ಯಾರು ಹೇಳ್ಕೊಳಲ್ಲ. ದಟ್ಸ್ ಅ ವೆರಿ, ದಟ್ಸ್ ನೋ ಬಡಿ ವಿಲ್ ರಿವೆಲ್ ದಟ್ ಐ ಆಮ್ ಗೋಯಿಂಗ್ ಫಾರ್ KPSC ಅಂತ. ದೇ ಹ್ಯಾವ್ ಟು ಯುನೋ ಅಲ್ಲಿ ಅವ್ರಿಗೆ ಒಂದು ಅಗ್ರಿಮೆಂಟ್ ತರ ಆಗಿರುತ್ತೆ. ಅದು ಯಾರು ಹೇಳ್ಕೊಳಲ್ಲ. ಪರ್ಸ್ನಲಿ ಗೊತ್ತಿದ್ರೆ ಶೇರ್ ಮಾಡ್ತಾರೆ. ಸೊ ಇನ್ ದಟ್ ಮೆನಿ ಪ್ರೊಫೆಸರ್ಸ್ ವಿಲ್ ಟೆಲ್ ಏನ್ ಈ ತರ ಬರೀತಾರೆ ಆನ್ಸರ್ಸ್ ಎಲ್ಲ ಅಂತ. ಸೊ ದೇ ಎಕ್ಸ್ಪೆಕ್ಟ್ ಸಮ್ ಕೈಂಡ್ ಆಫ್ ಸ್ಟ್ಯಾಂಡರ್ಡ್ ಆಸ್ ಅನ್ ಆಫೀಸರ್. ಸೊ ಈ ಕ್ವಶನ್ ನಾನು ಏನ್ ಹೇಳಿದೆ, ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ ಸಮ್ ರಿಪೋರ್ಟ್. ಎಸ್, ಆಸ್ ಪರ್ IPCC ರಿಪೋರ್ಟ್. ಓಕೆ, ಗ್ಲೋಬಲ್ ವಾರ್ಮಿಂಗ್ ಬೈ ಎಂಡ್ ಆಫ್ ದಿಸ್ ಸೆಂಚುರಿ there will be average 1.5 degree centigrade of temperature will be increase. So what that global warming, as per global warming, as you define as per, okay, UNEP, United Nation Environmental Program. ಇದ್ರು ಯಾರು ಬಳಸೋದೇ ಇಲ್ಲ. UNEP ಅಂದ್ರೇನು, ಯುನಿಸ್ಕೋ ಅಂದ್ರೇನು, ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸ್, ದೀಸ್ ಥಿಂಗ್ಸ್ ಯು ಹ್ಯಾವ್ ಟು ಬ್ರಿಂಗ್. ಓ ಸರಿ, ಈ ಸ್ಟೂಡೆಂಟ್ಗೆ ಒಳ್ಳೆ ನಾಲೆಡ್ಜ್ ಇದೆ ಅಂತ ದೇ ವಿಲ್ ಗಿವ್ 0.5 ಮಾರ್ಕ್ಸ್. ಓಕೆ, ಈವನ್ ಇಫ್ ಯು ಆರ್ ಸೆಕ್ಯೂರಿಂಗ್ 0.5 ಮಾರ್ಕ್ಸ್, okay, you will be getting at least 20+ marks in each of the section. ಎರಡು ಸೆಕ್ಷನ್ಸ್ ಇರುತ್ತೆ, Section 1, Section B. ಒಂದು ಪೇಪರ್ ಅಲ್ಲಿ ಐ ಆಮ್ ಟಾಕಿಂಗ್ ಅಬೌಟ್ 50 ಮಾರ್ಕ್ಸ್ ಇಲ್ಲಿ, 50 ಮಾರ್ಕ್ಸ್ ಇಲ್ಲಿ. ಯು ಗೆಟ್ 10 extra here. In both the paper you will getting 40 marks. 40 ಮಾರ್ಕ್ಸ್ ಇಸ್, ಯುನೋ, ಏನು ಮಾಡ್ಕೊಳಕ್ಕಾಗಲ್ಲ ಅವ್ರ ಇಂಟರ್ವ್ಯೂ ಅಲ್ಲೂ ಅಷ್ಟೇ. ಅಷ್ಟು ಡಿಫ್ರೆನ್ಸಸ್ ಆಗುತ್ತೆ. ಸೊ ದಟ್ಸ್ ವೈ ಆನ್ಸರ್ ರೇಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಫಾರ್ ದಿ ಯುನೋ ವಾಟ್ ಎವರ್ ಮೇನ್ಸ್ ನೀವು ಬರೀತಿದ್ರಲ್ಲ ಅದಕ್ಕೆ. ಅಂಡ್ ಅಟ್ ದ ಸೇಮ್ ಟೈಮ್ ನೀವು ಇಂಟಿಗ್ರೇಟೆಡ್ ಪ್ರಿಪ್ರೇಷನ್ ಬೇಕಾಗುತ್ತೆ. ಇಲ್ಲ ನಾನೀಗ ಪ್ರಿಲಿಮ್ಸ್ ಮಾಡ್ತೀನಿ ಮೊದಲು ಮತ್ತೆ ಮೇನ್ಸ್ ಆಗ್ತಿದೆ. ಸೊ ದಟ್ ಹ್ಯಾಪನ್ಡ್ ವಿತ್ ಮೀ ಓನ್ಲಿ. ಮೊದಲು ಪ್ರಿಲಿಮ್ಸ್ ಇದೆ ಮಾಡ್ಕೊತೀನಿ, ಮತ್ತೆ ಮೇನ್ಸ್ ಓದ್ತೀನಿ. ನೋ, there are some people I know, I'll tell you some of the names. Okay, completely dedicated ಅದಕ್ಕೆ ಅಂತಾನೆ ಇದ್ರು. ದೇ ಕ್ಲಿಯರ್ಡ್ ಇಟ್ ACF, IFS ಆಯ್ತು ಕೆಲವೊಬ್ರದ್ದು. ಸೊ ಆಪ್ಷನಲ್ನ ಥರೋವಾಗಿ ಇಟ್ಕೊಂಡಿದ್ರು. ಸೊ ಇಟ್ಸ್ ಅ ಮ್ಯಾಟರ್ ಆಫ್ ಕ್ಲಿಯರಿಂಗ್ ಫಿಲ್ಮ್ಸ್ ಆಗಿದ ತಕ್ಷಣ ಒನ್ ಗೋ ಯು ವಿಲ್ ಕ್ಲಿಯರ್ ಮೇನ್ಸ್ ಅಂಡ್ ಇಂಟರ್ವ್ಯೂ. ಓಕೆ, ಸೊ ದಿಸ್ ಈಸ್ ಅಬೌಟ್ ದಿ ಪ್ಯಾಟ್ರನ್ ನಾನು ಹೇಳಿದೆ. ಅಂಡ್ ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ ಮೇನ್ಸ್, ಅದಾದ್ಮೇಲೆ ಇಂಟರ್ವ್ಯೂ ಇರುತ್ತೆ.
ಸೊ ಕಮಿಂಗ್ ಟು ದ ಸಿಲೆಬಸ್, ನಾವು ಅಗ್ರಿಕಲ್ಚರಲ್ ಸಿಲೆಬಸ್ ನೋಡಿದ್ರೆ, ಸೊ ಯು ಕ್ಯಾನ್ ಸಿ ಹಿಯರ್, ಐ ಡೋಂಟ್ ವಾಂಟ್ ಟು ಟೇಕ್ ಮಚ್ ಆಫ್ ದ ಟೈಮ್ ಹಿಯರ್. ಎಕಾಲಜಿ ಎನ್ವೈರನ್ಮೆಂಟ್, ಓಕೆ. ಸೊ ಎಕಾಲಜಿ ಎನ್ವೈರನ್ಮೆಂಟ್ ಒಂದು ಸಬ್ಜೆಕ್ಟ್ ಇದೆ. ಕ್ರಾಪಿಂಗ್ ಪ್ಯಾಟ್ರನ್, ಎಗ್ರಾನಮಿ ರಿಲೇಟೆಡ್ ಬರುತ್ತೆ. ಸೊ ಓಕೆ, ಸೊ ಇದೆಲ್ಲ ಯು ಜಿ ಎಲ್ ಓದಿರ್ತೀರಾ ಅಲ್ವಾ? ಸೊ ಬಟ್ ಮೇನ್ ಇಂಪಾರ್ಟೆಂಟ್ ಏನಂದ್ರೆ, ಈಗ ನೋಡಿ ಕ್ರಾಪಿಂಗ್ ಪ್ಯಾಟ್ರನ್, ಓಕೆ, ಅಗ್ರೋಕ್ಲೈಮ್ಯಾಟಿಕ್ ಝೋನ್ಸ್ ಆಫ್ ಕಂಟ್ರಿ. ಏನ್ ಮಾಡ್ತಾನೆ ಅಗ್ರೋಕ್ಲೈಮ್ಯಾಟಿಕ್ ಕಂಟ್ರಿ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಸೊ ವಾಟ್ ಆರ್ ದ ಹೌ ಮೆನಿ ಅಗ್ರೋಕ್ಲೈಮ್ಯಾಟಿಕ್ ಝೋನ್ಸ್ ಅಂತ ಕೇಳಲ್ಲ ಅವನು. ಸೊ ವಾಟ್ ಡೂ ಯು ಅಂಡರ್ಸ್ಟ್ಯಾಂಡ್ ಬೈ ದ ಮೀನಿಂಗ್ ಆಫ್ ಅಗ್ರೋಕ್ಲೈಮ್ಯಾಟಿಕ್ ಝೋನ್ಸ್, ಓಕೆ, ಅಂಡ್ ಹೌ ಸಿಗ್ನಿಫಿಕೆಂಟ್ ಇಟ್ ಈಸ್ ಫಾರ್ ದಿ ಕ್ರಾಪ್ ಮ್ಯಾನೇಜ್ಮೆಂಟ್, ಆ ಥರ ಸಮ್ ಹೌ ಡಿಸ್ಕ್ರಿಪ್ಟಿವ್ ಡೆಪ್ತ್ ಅಲ್ಲಿ ಇರುತ್ತೆ. ಸೊ ಅಗ್ರಾನಮಿ ಬಂತು, ವೀಡ್ ಮ್ಯಾನೇಜ್ಮೆಂಟ್, ಓಕೆ, ಅಂಡ್ ವೀಡ್ ಮ್ಯಾನೇಜ್ಮೆಂಟ್, ಆಲ್ ದಿಸ್ ಇನ್ಕ್ಲೂಡ್ ಇನ್ ದಿ ಅಗ್ರಾನಮಿ ಟಾಪಿಕ್ಸ್, ರೈಟ್? ಮತ್ತೆ ಸಾಯಿಲ್ ಸೈನ್ಸು ಇದೆ ಇದರಲ್ಲಿ ಸಿಲೆಬಸ್ ನೋಡಿ. ಸಾಯಿಲ್ ಸೈನ್ಸ್ ರಿಲೇಟೆಡ್ ಮೇ ಬಿ ಇದು ನೋಡಕ್ಕೆ ಬಹಳ ಕಡಿಮೆ ಸಿಲೆಬಸ್ ಅನಿಸ್ತದೆ, ಬಟ್ ಸಿಲೆಬಸ್ ಈಸ್ ವೆರಿ ವಾಸ್ಟ್, ಓಕೆ. ಅಂಡ್ ವಾಟರ್ ರಿಸೋರ್ಸ್, ಇದು ಇರಿಗೇಷನ್ ಚಾಪ್ಟರ್ ಅಗ್ರಾನಮಿಯಲ್ಲಿ. ದೆನ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಫಾರ್ಮ್ ಮ್ಯಾನೇಜ್ಮೆಂಟ್ ಸ್ಕೋಪ್, ಇದ್ರ ಬಗ್ಗೆ ಎಲ್ಲ ಇದಿರುತ್ತೆ. ಸೊ ದೆನ್ ದಿಸ್ ಈಸ್ ಅಬೌಟ್ ಯುನೋ ಅಗ್ರಿಕಲ್ಚರ್ ಪಾರ್ಟ್ ಎ ಅಲ್ಲಿ ಬರುತ್ತೆ. 50 ಮಾರ್ಕ್ಸ್ ಇದೆ. ಇಷ್ಟೆಲ್ಲ ಓದಬೇಕಾಗುತ್ತೆ. ಮಾರ್ಕೆಟಿಂಗು ಮತ್ತೆ ಎಕ್ಸ್ಟೆನ್ಷನ್, ಅಗ್ರಿ ಎಕನಾಮಿಕ್ಸ್ ಪ್ಲಸ್ ಮಾರ್ಕೆಟಿಂಗ್ ಅಂಡ್ ಎಕ್ಸ್ಟೆನ್ಷನ್, ಇವೆಲ್ಲ ಮೇಜರ್ ಮೇಜರ್ ಸಬ್ಜೆಕ್ಟ್ಸು. ಸೊ ದೆನ್ ಕಮಿಂಗ್ ಟು ಕೋರ್ ಏರಿಯಾ, ಸ್ಕೋರಿಂಗ್ ಏರಿಯಾ ಅಂತಾನೆ ಹೇಳ್ಬೋದು, ಸೆಕ್ಷನ್ ಬಿ ಅಲ್ಲಿ. ಸೊ ಇದರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಜೆನೆಟಿಕ್ಸ್ ಬರುತ್ತೆ, ಸೆಲ್ ಸೈನ್ಸ್, ಇದು ಸೆಲ್ ಥಿಯರಿ, ಸೆಲ್ ಸೇಮ್, ಓಕೆ. ಆಲ್ genetics will come here. Plant breeding, so second part, second ಕ್ರೆಡಿಟ್ ಅವರ್ಸಲ್ಲಿ ಸೆಕೆಂಡ್ ಇಯರ್ ಅಲ್ಲಿ ಓದ್ತೀವಿ, ಸೆಕೆಂಡ್ ಥರ್ಡ್ ಇಯರ್ ಅಲ್ಲಿ ಓದ್ತೀವಿ. ಸೊ ದೆನ್ ಸೀಡ್ ಟೆಕ್ನಾಲಜಿ ಇದೆ. ಸೀಡ್ ಟೆಕ್ನಾಲಜಿ ಬಹಳಷ್ಟು ಕ್ವಶನ್ಸ್ ಕೇಳ್ತಾರೆ, ಸೊ ರಿಲೇಟೆಡ್ ವಿತ್ ಕರ್ನಾಟಕ. ದೆನ್ ಕ್ರಾಪ್ ಫಿಸಿಯಾಲಜಿ ಕೇಳ್ತಾರೆ. ಈ ಸೈಕಲ್ಸ್ ಎಲ್ಲ ಕೇಳಿದ್ದಾರೆ, ಕ್ಯಾಮ್ ಸೈಕಲ್, C3 C4, ಈ ಸೈಕಲ್ಸ್ ಎಲ್ಲ ನೋಡಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಾವು ಡಿಸ್ಕಸ್ ಮಾಡೋಣ. ದೆನ್ ಕ್ರಾಪ್ ಫಿಸಿಯಾಲಜಿ, ಗ್ರೋತ್ ಡೆವಲಪ್ಮೆಂಟ್, ಇದೆಲ್ಲ ಕವರ್ ಆಗಿಬಿಡುತ್ತೆ. ಸೊ ಮೇಜರ್ಲಿ ಇವು ಎಲ್ಲ ಸಬ್ಜೆಕ್ಟು ಅಂದರೆ ಮೇನ್ ಅವರು, ನಾವು ಯು ಜಿ ಎಲ್ ಏನೇನು ಮೇಜರ್ ಸಬ್ಜೆಕ್ಟ್ಸ್ ಏನೆಲ್ಲ ಓದಿರ್ತೀವಿ ಅದನ್ನೇ ಅವರು ಸಿಲೆಬಸ್ ಆಗಿ ಕೊಟ್ಟಿದ್ದಾರೆ. ಸೊ ದಿಸ್ ಸಿಲೆಬಸ್ ಇಸ್ ಸೇಮ್ ಫಾರ್ ACF ಆರ್ RFO. ಇದು ಎರಡರಲ್ಲಿ ಯಾವುದನ್ನ ಕಾಲ್ ಮಾಡಿ ನೀವು ಇದಕ್ಕೆ ಸೇಮ್ ಪ್ರಿಪ್ರೇಷನ್ ಇರುತ್ತೆ, ಸ್ಟ್ರಾಟಜಿ ಇರುತ್ತೆ. ಸೊ ಇದು ಒಳ್ಳೆ ಅವಕಾಶ. ಯಾರ್ಯಾರೆಲ್ಲ ಗ್ರ್ಯಾಜುಯೇಟ್ ಆಗಿದ್ದೀರಾ, ಇಲ್ಲ ಆಲ್ಮೋಸ್ಟ್ ಗ್ರ್ಯಾಜುಯೇಟ್ ಆಗಿ 2-3 ಇಯರ್ಸ್ ಆಗಿದೆ, ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಅಂಥವ್ರಿಗೆ ಇಟ್ ಈಸ್ ಅ ಗೋಲ್ಡನ್ ಆಪರ್ಚುನಿಟಿ. ಬಟ್ ಮೇಕ್ ಶೋರ್ ದಟ್ ಆಸ್ ಪರ್ ಮೇನ್ಸು ಅಷ್ಟೇ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಮೇನ್ಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ then this is about the overall picture I wanted to give. So then what is the expectation from our institute, Andre? So that point I'll be telling. See, we are going to start foundation batch. Okay, foundation batch exclusively for agriculture, optional. ಈ ಸಿಲೆಬಸ್ ಏನೇನೆಲ್ಲ ಮೆನ್ಷನ್ ಮಾಡಿದೀವಲ್ವಾ ಅದರಲ್ಲಿ ಎಕ್ಸ್ಕ್ಲೂಸಿವ್ಲಿ ಕವರ್ ಮಾಡ್ತಾರೆ. ಇದರಲ್ಲಿ ಫ್ಯಾಕಲ್ಟಿ ಈಸ್ ನಾಟ್ ಸಮನ್ ಹೂ ಹ್ಯಾಸ್ ರಿಟರ್ನ್ ACF ಆಗಿರಲಿ, ನಾಟ್ RFO ಆಗಿರಲಿ, ಏನೋ ಒಂದು ಯಾವುದೋ ಒಂದು ಎಕ್ಸಾಮ್ ಕೊಟ್ಟಿರೋರಲ್ಲ. ಪ್ಯೂರ್ಲಿ ಫ್ಯಾಕಲ್ಟಿ ಈಸ್ ಸ್ಪೆಷಲೈಸ್ಡ್ ಸಬ್ಜೆಕ್ಟ್. ಇವ್ರ ಫ್ಯಾಕಲ್ಟಿ ಮಾಡಿದ್ರೆ ಇವ್ರಿಗೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಸಬ್ಜೆಕ್ಟ್ ಬಗ್ಗೆ ಇರಲ್ಲ. ಸಿ, ವೆನ್ ಯು ಆರ್ ವೆನ್ ಪೇಪರ್ ಈಸ್ ಇವ್ಯಾಲ್ಯೂಟೆಡ್ ಬೈ agronomy professor will be evaluating agronomy section, genetics will be genetics. So ನಮ್ಮಲ್ಲಿ ಫ್ಯಾಕಲ್ಟಿ, ದಿ ಬೆಸ್ಟ್ ಫ್ಯಾಕಲ್ಟಿ, ದಟ್ ಟು the those who qualified SRF, JRF and from the best institutions, ಅಂತ ಫ್ಯಾಕಲ್ಟಿ ನಾವು ಈ ಸಬ್ಜೆಕ್ಟ್ಸ್ಗೆಲ್ಲ ಟೀಚ್ ಮಾಡ್ತೀವಿ. ಓಕೆ, ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ದಿ 10th of October. ಓಕೆ, ಅಂಡ್ ಇಟ್ ವಿಲ್ ಬಿ ಫಾರ್ 3 months. ತ್ರೀ ತ್ರೀ ಮಂತ್ಸ್ ಇರುತ್ತೆ. ಅಂಡ್ ಇನ್ ದಟ್ ಯು ವಿಲ್ ಹ್ಯಾವ್ ಸೆಕ್ಷನಲ್ ವೈಸ್ ಆನ್ಸರ್ ರೈಟಿಂಗ್, exclusively focusing for ACF and RFO. This will be definitely this syllabus, whatever we teach, whatever is subject expert depth teach ಮಾಡ್ತಾರಲ್ಲ, that would be helpful for IFS and IAS ಅಲ್ಲಿನೂ ಆಪ್ಷನಲ್ ಆಗಿ ತಗೊಳ್ಬೋದು. ಸೊ ದಿಸ್ ಈಸ್ ಕೈಂಡ್ ಆಫ್ ಫೌಂಡೇಶನ್, ನಿಮಗೆ ಒಳ್ಳೆ ಫೌಂಡೇಶನ್ ಕೊಡುತ್ತೆ. ಅಂಡ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಸಮ್ ಕೈಂಡ್ ಆಫ್ ದಿಸ್ ಈಸ್
you will understand what are the things you have to take step by step ಯಾವ ತರ ಮಾಡಬೇಕು. And there will be a mentor also. So the mentor, we have mentor who will exclusively address ನೀವು ಬರ್ದಿರೋದನ್ನ ಇವ್ಯಾಲ್ಯೂಯೇಷನ್ ಮಾಡೋದು, ಅದನ್ನ ಏನೇನ್ ತಪ್ಪಿದೆ ಅದರಲ್ಲಿ ಎಲ್ಲ ಇವ್ಯಾಲ್ಯೂಯೇಟ್ ಮಾಡ್ಕೊಡ್ತಾರೆ ದಿಸ್ ಪರ್ಸನ್. ಸೊ ವಿ ವಿಲ್ ನೇಮ್ ಇಟ್, ಬಟ್ ಹಿಯರ್ ಐ ಆಮ್ ನಾಟ್ ಸಪೋಸ್ ಟು ಟೇಕ್ ದ ನೇಮ್. ಸೊ ಹ್ಯಾಸ್ ಅಪಿಯರ್ಡ್ ಇಂಟರ್ವ್ಯೂ UPSC with agriculture optional, and some has written mains UPSC with agriculture optional, and some of them have qualified ACF. They have reached up to ACF interview. Okay, so this is about the overall subject we are coming with. So successfully we have launched AO and double AO program. So and also we have successfully training for the veterinary doctors. Okay, and we have given no paid advertisement. We're not spending anything on the paid promotions, nothing. But our brand ambassadors are our students, and definitely our students will get a success. So that would be the what is called as USP of our institute. So this is about the overall picture. So today I discussed. Okay. So if you have any queries, please feel free to ask. Okay. It would be very helpful for you because you have sparing your Sunday with us, and it should be you have to take something from the session. So I hope we will have an interaction. Okay.